ಪಾಕಿಸ್ತಾನದ ಜೊತೆಗಿನ ಸಂಘರ್ಷದ ವೇಳೆ ಭಾರತದ ಪಾಲಿಗೆ ಅಕ್ಷರಶಃ ಸುದರ್ಶನ ಚಕ್ರವಾಗಿ ರಕ್ಷಣೆ ಒದಗಿಸಿದ S-400 ವಾಯು ಪ್ರತಿರಕ್ಷಣಾ ವ್ಯವಸ್ಥೆಯನ್ನ ಮತ್ತಷ್ಟು ಬಲಗೊಳಿಸಲು ಭಾರತ ಮುಂದಾಗಿದೆ. ಆಪರೇಷನ್ ಸಿಂಧೂರಕ್ಕೆ ಪ್ರತಿಯಾಗಿ ಪಾಕ್ ಪುಂಖಾನುಪುಂಖವಾಗಿ ಪ್ರಯೋಗಿಸಿದ ನೂರಾರು ಡ್ರೋನ್ಗಳು, ಕ್ಷಿಪಣಿಗಳನ್ನು S-400 ಏರ್ ಡಿಫೆನ್ಸ್ ವ್ಯವಸ್ಥೆಯು ಪುಡಿಗಟ್ಟಿತ್ತು. ಇದರ ಶಕ್ತಿಯನ್ನ ಅರಿತ ರಕ್ಷಣಾ ಇಲಾಖೆಯು ಇಂತಹ ಮತ್ತಷ್ಟು ಘಟಕಗಳನ್ನು ಪೂರೈಸುವಂತೆ ರಷ್ಯಾಗೆ ಮನವಿಯನ್ನ ಮಾಡಿದೆ. ಇದಕ್ಕೆ ರಷ್ಯಾ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಅಂತ ಉನ್ನತ ಮೂಲಗಳು ತಿಳಿಸಿವೆ. ಅಲ್ಲದೆ S-400 ಸುಧಾರಿತ ಆವೃತ್ತಿಯಾದ S-500 ವ್ಯವಸ್ಥೆಯನ್ನ ಭಾರತ ಖರೀದಿಸುವ ಸಾಧ್ಯತೆ ಕೂಡ ಇದೆ. 2018ರಲ್ಲಿ S-400ಗೆ 5 ಭಾರತ ರಷ್ಯಾ ಬಳಿ ಬೇಡಿಕೆ ಇಟ್ಟಿತ್ತು. ಆದರೆ ರಷ್ಯಾ 3 S-400 ಮಾತ್ರ ಪೂರೈಸಿತ್ತು. ಸದ್ಯ ಇನ್ನೂ 2 S-400 ರಷ್ಯಾ ಭಾರತಕ್ಕೆ ನೀಡಬೇಕಿದೆ. ಇದರ ಜೊತೆಗೆ ಇನ್ನೂ ಕೆಲ S-400 ನೀಡುವಂತೆ ಭಾರತ ರಷ್ಯಾಗೆ ಮನವಿಯನ್ನ ಮಾಡಿಕೊಂಡಿದೆ. ರಷ್ಯಾ ಕೂಡ ಇದಕ್ಕೆ ಒಪ್ಪಿಗೆ ನೀಡುವ ಸಾಧ್ಯತೆ ಕೂಡ ಇದೆ. ಹಾಗಾದ್ರೆ ಭಾರತದ ಸುದರ್ಶನ ಚಕ್ರ ಅಂತ ಕರೆಯುವಂತಹ S-400 ಅಂದ್ರೆ ಏನು ಅನ್ನೋದನ್ನ ನೋಡೋದಾದ್ರೆ, ರಷ್ಯಾ ನಿರ್ಮಿತ S-400ಗೆ ಭಾರತದಲ್ಲಿ ಸುದರ್ಶನ ಚಕ್ರ ಎನ್ನುವಂತಹ ಖ್ಯಾತಿಯನ್ನ ನೀಡಲಾಗಿದೆ. ವಿಶ್ವದಲ್ಲೇ ಅತ್ಯಂತ ಸುಧಾರಿತ ವಾಯು ಪ್ರತಿರಕ್ಷಣಾ ವ್ಯವಸ್ಥೆ ಇದಾಗಿದೆ. ಅಂದ್ರೆ S-400 ಆಗಿದೆ. ಸುಮಾರು 600 ಕಿಲೋಮೀಟರ್ ದೂರದಿಂದಲೇ ಶತ್ರುಗಳ ಕ್ಷಿಪಣಿಗಳನ್ನ ಪತ್ತೆ ಮಾಡುವ ಸಾಮರ್ಥ್ಯವನ್ನ S-400 ಹೊಂದಿದೆ. ಇದರ ಜೊತೆಗೆ 400 ಕಿಲೋಮೀಟರ್ ವ್ಯಾಪ್ತಿಯಲ್ಲೇ ಅವುಗಳನ್ನ ಹೊಡೆದು ಉರುಳಿಸಬಲ್ಲ ಸಾಮರ್ಥ್ಯ ಕೂಡ S-400ಗೆ ಇದೆ. ಹಾಗಾಗಿ ಇದನ್ನ ಸುದರ್ಶನ ಚಕ್ರ ಅಂತ ಭಾರತದಲ್ಲಿ ಕರೆಯಲಾಗುತ್ತೆ. ಇನ್ನು S-400 ವ್ಯವಸ್ಥೆಯು 4 ಬಗೆಯ ಕ್ಷಿಪಣಿಗಳನ್ನ ಹಾರಿಸಬಲ್ಲ ಕೆಪಾಸಿಟಿ ಇದೆ. ಯುದ್ಧ ವಿಮಾನ, ಡ್ರೋನ್, ಕ್ಷಿಪಣಿಗಳ ಆಗಸದಲ್ಲೇ ಅದೆಲ್ಲವನ್ನ ಕೂಡ ನಾಶವನ್ನ ಕೂಡ ಮಾಡಬಲ್ಲದಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.